ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾ. ಎಲ್ಲರಿಗೂ ನಮ್ಮ ಒಂದು ಚಾನೆಲ್ಗೆ ಸ್ವಾಗತ. ವಿಶ್ವಗುರು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮದಿನದ ಪ್ರಯುಕ್ತ ನಮ್ಮ ಒಂದು ಚಾನೆಲ್ನಲ್ಲಿ ದಿನದಿಂದ ದಿನಕ್ಕೆ ಹಾಡುಗಳು, ಅದೇ ರೀತಿ ಪ್ರಭಾಷಣಗಳು, ಒಳ್ಳೆ ಮದುವೆಗಳು ಅಪ್ಲೋಡ್ ಆಗ್ತಾ ಇದೆ. ದಯವಿಟ್ಟು ಅದನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರೀತಿಯ ಸಹೋದರರೇ, ಇಂದಿನ ನಮ್ಮ ವಿಷಯ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜೀವನ. ಸೀಮಾಕ್ ಬಿನ್ ಹರ್ಬ್ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ, ನಾನು ನುಅ್ಮಾನ್ ಬಿನ್ ಬಶೀರ್ ರಲಿಯಲ್ಲಾಹು ಅನ್ಹುರವರು ಹೇಳುವುದನ್ನು ಕೇಳಿದೆ, ನೀವು ಆಹಾರ ಪಾನೀಯಗಳ ಸಮೃದ್ಧಿಯಿಂದ ಸಂತೋಷವಾಗಿರುವಂತೆ ತೋರುತ್ತದೆ. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನಾನು ನೋಡಿರುವೆ. ಅವರ ಬಳಿ ಹೊಟ್ಟೆ ತುಂಬಿಸುವಂಥದ್ದು ಏನೂ ಇರಲಿಲ್ಲ. ಕಡಿಮೆ ದರ್ಜೆಯ ಖರ್ಜೂರವಾಗಿತ್ತು ಅವರ ಬಳಿ ಇದ್ದುದು. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಹಕ್ಕೆ ಬೆಲೆ ಕಲ್ಪಿಸಿರಲಿಲ್ಲ. ತೊಬರಾನಿ ರಲಿಯಲ್ಲಾಹು ಅನ್ಹುರವರು ರಿಪೋರ್ಟ್ ಮಾಡುವ ಹದೀಸ್ನಲ್ಲಿ ಹೀಗಿದೆ, ಇಹಲೋಕದಲ್ಲಿ ಹೊಟ್ಟೆ ತುಂಬ ಮೃಷ್ಟನ್ನ ಭೋಜನ ಉಣ್ಣುವವರಿಗೆ ಪರಲೋಕದಲ್ಲಿ ತುಂಬ ಹಸಿವು ಉಂಟಾಗಲಿದೆ. ಆರಿಫ್ಗಳು ಹೇಳಿದ್ದಾರೆ, ಫಿರ್ದೌಸ್ ಎಂಬ ಸ್ವರ್ಗದಲ್ಲಿ ಸಮೃದ್ಧ ಔತಣ ಬೇಕೆಂದಿದ್ದರೆ ಇಹಲೋಕದಲ್ಲಿ ಹಸಿವು ಸಹಿಸಿರಿ. ಹೊಟ್ಟೆ ತುಂಬ ತಿನ್ನುವುದರಿಂದ ಶರೀರಕ್ಕೆ ಜಡತ್ವ ಹೆಚ್ಚುತ್ತದೆ, ಆದರೆ ಆರಾಧನೆಗೆ ಅಗತ್ಯವಿರುವ ಆಹಾರ ಸೇವಿಸುವುದು ಅತ್ಯಗತ್ಯವಾಗಿದೆ. ಆಗ ಶರೀರಕ್ಕೆ ಅವಶ್ಯಕತೆ ಇರುವ ಶಕ್ತಿ ಲಭಿಸುತ್ತದೆ. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದ್ದಾರೆ, ಹೊಟ್ಟೆಗಿಂತ ಕೆಟ್ಟ ಪಾತ್ರೆಯನ್ನು ಮನುಷ್ಯ ತುಂಬಿಸಿಲ್ಲ. ಒಬ್ಬಾತನ ಬೆನ್ನನ್ನು ನೇರ ಮಾಡುವ ಆಹಾರ ಅವನಿಗೆ ಸಾಕು. ಒಬ್ಬ ಬೇಕೆಂದಾದರೆ ಹೊಟ್ಟೆಯ 1/3 ಭಾಗ ತಿನ್ನಲಿ, ಮತ್ತೊಂದು ಭಾಗ ನೀರು ಹಾಗೂ ಇನ್ನುಳಿದ ಭಾಗವನ್ನು ಗಾಳಿಗಾಗಿ ಅವನು ಬಿಡಲಿ. ಆಹಾರದಿಂದ ತುಂಬಿದ ಕರುಳುಳ್ಳ ವ್ಯಕ್ತಿಯ ಬುದ್ಧಿಶಕ್ತಿ ಚೆನ್ನಾಗಿ ಕೆಲಸ ಮಾಡದು. ಒಬ್ಬ ಆಹಾರ ಸೇವನೆ ಕಡಿಮೆ ಮಾಡಿದರೆ ಅವನು ನೀರು ಕುಡಿಯುವುದನ್ನು ಕಡಿಮೆ ಮಾಡುತ್ತಾನೆ. ಹಾಗೆ ಮಾಡಿದಾಗ ಅವನ ನಿದ್ದೆ ಕಡಿಮೆಯಾಗುತ್ತದೆ, ಅಂತೆಯೇ ಅವನ ಆಯುಷ್ಯದಲ್ಲಿ ಬರಕತ್ತುಂಟಾಗುತ್ತದೆ. ಆದರೆ ಆಹಾರ ಸೇವನೆ ಹೆಚ್ಚಾದರೆ ಹೃದಯ ಕಠಿಣವಾಗುತ್ತದೆ. ವಿದ್ವಾಂಸರು ಹೇಳುತ್ತಾರೆ, 1ನೇ ಶತಮಾನದ ನಂತರ ವ್ಯಾಪಕವಾದ ಬಿದ್ಅತ್ ಆಗಿದೆ ಹೊಟ್ಟೆ ತುಂಬ ತಿನ್ನುವುದು. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಐಹಿಕ ವಿರಕ್ತಿಯುಳ್ಳ ವ್ಯಕ್ತಿಯಾಗಿದ್ದರು. ಅನಸ್ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ, ಒಮ್ಮೆ ಫಾತಿಮಾ ಬೀವಿ ರಲಿಯಲ್ಲಾಹು ಅನ್ಹುರವರು ರೊಟ್ಟಿಯ ತುಂಡೊಂದನ್ನು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ತಂದರು. ಆಗ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕೇಳಿದರು, ಇದೇನು? ಆಗ ಬೀವಿ ಹೇಳಿದರು, ಇದೊಂದು ರೊಟ್ಟಿಯ ತುಂಡು, ತಮಗೆ ನೀಡದೆ ನನಗೆ ಸಮಾಧಾನವಿಲ್ಲ. ಆಗ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು, ಕಳೆದ 3 ದಿನಗಳಿಂದ ನನ್ನ ಬಾಯಿಗೆ ಪ್ರವೇಶಿಸುವ ಮೊದಲ ಆಹಾರವಾಗಿದೆ ಇದು. ಪರಲೋಕಕ್ಕಾಗಿ ಮಾತ್ರ ಜೀವಿಸುವ ನಾಯಕರಾಗಿದ್ದವರು ಅವರ ಅನುಯಾಯಿಗಳಾದ ನಾವು ಇಹಕ್ಕಾಗಿ ಹಾಗೂ ತಿನ್ನುವುದಕ್ಕಾಗಿಯೇ ಬದುಕುವಂತಿದೆ. ಆಯಿಷಾ ಬೀವಿ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ, ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಒಮ್ಮೆಯೂ ಹೊಟ್ಟೆ ತುಂಬ ತಿಂದಿದ್ದಿಲ್ಲ. ಜನರಿಂದ ಹಾಗೂ ಕುಟುಂಬದಿಂದ ಆಹಾರ ಕೇಳುತ್ತಿರಲಿಲ್ಲ, ಆಸೆ ಪಡುತ್ತಿರಲಿಲ್ಲ. ಅವರು ನೀಡಿದರೆ ಸೇವಿಸುತ್ತಿದ್ದರು, ಕುಡಿಯಲು ನೀಡಿದರೆ ಕುಡಿಯುತ್ತಿದ್ದರು, ಇಲ್ಲದಿದ್ದರೆ ಬೇಡ ಎಂದು ಅಲ್ಲಿಂದ ಹೋಗುತ್ತಿದ್ದರು. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ನಂತರ ಸ್ವಹಾಬಿಗಳು ಅದನ್ನು ರೂಢಿಸಿಕೊಂಡರು. ನಂತರದ ತಲೆಮಾರು 4 ವಿಧಗಳಾಗಿ ಛಿದ್ರವಾಯಿತು. 1ನೇ ವಿಭಾಗ, ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರಂತೆ ಅವರು ಇಹವನ್ನು ಬಯಸಲಿಲ್ಲ ಹಾಗೂ ಇಹ ಅವರನ್ನು ಬಯಸಲಿಲ್ಲ. 2ನೇ ವಿಭಾಗ, ಉಮರ್ ರಲಿಯಲ್ಲಾಹು ಅನ್ಹುರವರಂತೆ ಅವರು ಇಹವನ್ನು ಬಯಸದಿದ್ದರೂ ಇಹ ಅವರನ್ನು ಬಯಸಿತು. 3ನೇ ವಿಭಾಗ, ಉಮವಿಯ ಖಲೀಫರು ಹಾಗೂ ಅಬ್ಬಾಸಿಯ ಖಲೀಫರಂತೆ ಅವರು ಇಹ ಅವರನ್ನು ಬಯಸಿತು. 4ನೇ ವಿಭಾಗ, ಬಡವ ಫಕೀರ್ ಇಹವನ್ನು ಅವರು ಆಶಿಸಿ ಚಿಂತೆಯಲ್ಲಿ ಮುಳುಗುತ್ತಾರೆ, ಆದರೆ ಇಹ ಅವರನ್ನು ಬಯಸಲಿಲ್ಲ. ಅತ್ಯಂತ ದೊಡ್ಡ ಸಂತೋಷವಾಗಿದೆ ಸ್ವರ್ಗ, ಅದಕ್ಕಾಗಿ ಇಹದಾಸೆಯನ್ನು ಕೈ ಬಿಡಬೇಕಾಗಿದೆ. ಅಲ್ಲಾಹು ನಮ್ಮ ಮನಸ್ಸಿನಲ್ಲಿ ಇಹದ ಮೋಹವನ್ನು ಇಲ್ಲದಂತೆ ಮಾಡಿ ಸ್ವರ್ಗ ಲಭಿಸುವ ಸಜ್ಜನರಲ್ಲಿ ಸೇರಿಸಲಿ ಎಂದು ಹೇಳುತ್ತಾ, ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಇವತ್ತಿನ ವಿಡಿಯೋವನ್ನು ಕೊನೆಗೊಳಿಸ್ತಾ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.